ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಲಾ. ನಾನು BCom ಪದವೀಧರೆಯಾಗಿರುತ್ತೇನೆ. ನನ್ನ ವ್ಯಾಸಂಗವೆಲ್ಲ ಅರ್ಧ ಮಲೆನಾಡಿನಲ್ಲಿ ನಡೆಯಿತು, ಇನ್ನರ್ಧ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ನಾನು BCom ಪದವೀಧರೆಯಾಗಿರುತ್ತೇನೆ. ಮಕ್ಕಳೇ, ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಯಿಂದ ಹಿಂದಿ ಪ್ರವೀಣನ್ನು ಕೂಡ ಮುಗಿಸಿರುತ್ತೇನೆ. ನನ್ನ ಹವ್ಯಾಸ ಮಕ್ಕಳಿಗೆ ಪಾಠ ಮಾಡೋದು ಮತ್ತು ಕತೆ ಕಾದಂಬರಿಗಳನ್ನು ಓದೋದು, ಮಕ್ಕಳಿಗೆ ಓದುವಂತೆ ಪ್ರೇರೇಪಿಸುವುದು ಕೂಡ ನನ್ನ ಹವ್ಯಾಸ. ಈಗಲೂ ಕೂಡ ಮನೆಯ ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೆ ಕತೆಗಳು ಕೂಡ ಹೇಳ್ತಾ ಇರ್ತೀನಿ. ಅವರನ್ನು ಕೂಡ ಕರೆದು ನೀವು ಕಥೆಯನ್ನು ಓದಿ ಅಂತ ಹೇಳಿ ಕೂಡ ಪ್ರೇರೇಪಿಸ್ತಾ ಇರ್ತೀನಿ. ನಾನು ಸುಮಾರು 21 ವರ್ಷಗಳಿಂದ ಪಾಠವನ್ನು ಮಾಡಿಕೊಂಡು ಬಂದಿದ್ದೇನೆ. ನನಗೆ ಕನ್ನಡ ಓದೋದು, ಪಾಠ ಹೇಳ್ಕೊಡೋದು ಅಂದರೆ ಬಹಳ ಇಷ್ಟ. ಕನ್ನಡ ಓದಿ ಕಲಿಸುವುದು ಅಂದರೆ ಇನ್ನೂ ತುಂಬ ಅಚ್ಚುಮೆಚ್ಚು ನನಗೆ. ಮಕ್ಕಳೇ, ಎಲ್ಲರೂ ಕನ್ನಡವನ್ನು ತುಂಬ ಕಷ್ಟ ಅಂತ ಹೇಳ್ತಾರೆ, ಆದರೆ ಕನ್ನಡ ಅಷ್ಟು ಕಷ್ಟ ಅಲ್ಲ, ತುಂಬ ಸುಲಭ ಕೂಡ. ಯಾವುದೇ ಭಾಷೆಯನ್ನು ನಾವು ತುಂಬ ಶ್ರದ್ಧೆಯಿಂದ ಗಮನವಿಟ್ಟು ನಾವು ಕಲಿತ್ರೆ ಯಾವುದೇ ಭಾಷೆಯೂ ಕೂಡ ಆರಾಮಾಗಿ ನಾವು ಕಲಿಬಹುದು. ನಾನು ಶ್ರೀಮಂತ ಮನೆ ಪಾಠದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಕನ್ನಡವನ್ನು ನಾನು ಮಾಡಿರ್ತೇನೆ. ಮಕ್ಕಳೇ, ಇದು ತುಂಬ ಈಸಿಯಾಗಿದೆ, ತುಂಬ ಸುಲಭವಾಗಿದೆ, ನಿಮಗೆಲ್ಲರಿಗೂ ಗಮನಕ್ಕೆ ಬರೋ ಹಾಗಿದೆ. ಹಾಗೂ ಈ ವಿಷಯ ಕನ್ನಡ ಹೇಗಿದೆ ಅಂತಂದರೆ, ಈ ತೃತೀಯ ಭಾಷೆ ಕನ್ನಡ ಹೇಗಿದೆ ಅಂದರೆ ನಿಮ್ಮೆಲ್ಲರಿಗೂ ಬೇಗ ಮನ ಮುಟ್ಟುತ್ತೆ. ಕನ್ನಡವನ್ನು ನಾವು ಹೆಚ್ಚು ಬೆಳೆಸಬೇಕು ಮತ್ತು ಕನ್ನಡವನ್ನು ಆದಷ್ಟು ಕೈಲಾದಷ್ಟು ಮಟ್ಟಿಗೆ ನಾವು ಕಲಿಸಬೇಕು. ನಾನು ಈ ಶ್ರೀಮಂತ ಮನೆ ಪಾಠದ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ, ಕನ್ನಡವನ್ನು ಕಲಿಸಿರಿ, ಕನ್ನಡವನ್ನು ಕಲಿಯಿರಿ ಹಾಗೂ ಕನ್ನಡವನ್ನು ಬೆಳೆಸಿರಿ. ಧನ್ಯವಾದಗಳು.